Hi, all my honorable viewers and my dear students. I am your English teacher P. Raghavendra. I am an associate professor of English in GFGC Tumkur. In today's video, I am going to talk about a new topic, a new area in grammar called transformation of sentences. ಟ್ರಾನ್ಸ್ಫಾರ್ಮೇಷನ್ ಅಂದರೆ ಕಂಪ್ಲೀಟ್ ಚೇಂಜ್. ಒಂದು ವಾಕ್ಯದ ರೂಪವನ್ನು ಮತ್ತೊಂದು ರೂಪಕ್ಕೆ ಬದಲಾವಣೆ ಮಾಡಬೇಕು. ನಿಮಗೆ ಇದ್ರ ಬಗ್ಗೆ ನೋಡಿ, ಅಸರ್ಟಿವ್ ಸೆಂಟೆನ್ಸಸ್ ಇವೆ, ಆಮೇಲೆ ಇಂಟರೋಗೇಟಿವ್ ಸೆಂಟೆನ್ಸಸ್ ಅಂದರೆ ಪ್ರಶ್ನಾರ್ಥಕ ಚಿಹ್ನೆಯಿಂದ ಕೊನೆಗೊಳ್ಳುವ ವಾಕ್ಯ ಇದೆ, ಆಮೇಲೆ ಇಂಪರೇಟಿವ್ ಸೆಂಟೆನ್ಸಸ್ ಇದೆ, ನೆಗೆಟಿವ್ ಸೆಂಟೆನ್ಸಸ್ ಇವೆ. ಒಂದು ವಾಕ್ಯವನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾವಣೆ ಮಾಡೋದು, ಇದರ ಬಗ್ಗೆ ನಾನು ತಗೋತೀನಿ. ಇದನ್ನ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಎಲ್ಲರಿಗೂ ಅನುಕೂಲ ಆಗುತ್ತೆ. ಬಟ್ ಇವತ್ತಿನ ವಿಡಿಯೋ ನಾನು ಎಕ್ಸ್ಕ್ಲೂಸಿವ್ ಆಗಿ ಪ್ರತ್ಯೇಕಿಸಿ ನನ್ನ ತುಮಕೂರು ಯೂನಿವರ್ಸಿಟಿ ಥರ್ಡ್ ಸೆಮಿಸ್ಟರ್, ಮೂರನೇ ಸೆಮಿಸ್ಟರಿನ ಎಲ್ಲ ವಿದ್ಯಾರ್ಥಿನಿಯರು, BA, BSc, BCom, BCA, BBM, ಥರ್ಡ್ ಸೆಮಿಸ್ಟರ್ BA, BSc, BCom, BCA, BBM ವಿದ್ಯಾರ್ಥಿನಿಯರಿಗಾಗಿ ಈ ವಿಡಿಯೋ. ಯಾಕೆಂದ್ರೆ ನಿಮಗೆ ಸೆಕೆಂಡ್ ಪಾರ್ಟ್ ಬಿ ಯಲ್ಲಿ ಗ್ರಾಮರ್ ಇದೆ, ಎನ್ರಿಚಿಂಗ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ. ಅದರಲ್ಲಿ 6ನೇ ಪ್ರಶ್ನೆಯಿಂದ ವ್ಯಾಕರಣ ಸ್ಟಾರ್ಟ್ ಆಗುತ್ತೆ. ಗ್ರಾಮರ್ ಬಿಗಿನ್ಸ್ ಫ್ರಮ್ ಕ್ವಶನ್ ನಂಬರ್ 6, ರೋಮನ್ ನಂಬರ್ 6. ಮನಸ್ಸಲ್ಲಿ ಇಟ್ಕೊಳ್ಳಿ ಇದನ್ನ. ಕ್ವಶನ್ ಪೇಪರ್ ಲೇಔಟ್ ಒಂದು ತಲೆಯಲ್ಲಿ ಇರಬೇಕು ನಿಮಗೆ. ಸೊ ನಿಮ್ಮ ವ್ಯಾಕರಣ ಗ್ರಾಮರ್ ಸ್ಟಾರ್ಟ್ ಆಗೋದೇ ಕ್ವಶನ್ ನಂಬರ್ 6. ಅಲ್ಲೇ ನಿಮಗೆ ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸಸ್ ಇದೆ. ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಏನಿರುತ್ತೆ 6ನೇ ಪ್ರಶ್ನೆಯಲ್ಲಿ ಅಂದ್ರೆ, ಟ್ರಾನ್ಸ್ಫಾರ್ಮ್ ದ ಸೆಂಟೆನ್ಸಸ್ ಅಕಾರ್ಡಿಂಗ್ ಟು ದ ಇನ್ಸ್ಟ್ರಕ್ಷನ್ಸ್ ಗಿವನ್ ಇನ್ ಬ್ರಾಕೆಟ್ಸ್, ಅಥವಾ ಟ್ರಾನ್ಸ್ಫಾರ್ಮ್ ದ ಸೆಂಟೆನ್ಸಸ್ ಆಸ್ ಡೈರೆಕ್ಟೆಡ್ ಇನ್ ಬ್ರಾಕೆಟ್ಸ್. ನೋಡಿ, ಇದು ಕರೆಕ್ಟ್ ಇನ್ಸ್ಟ್ರಕ್ಷನ್ಸ್. ಟ್ರಾನ್ಸ್ಫಾರ್ಮ್ ದ ಸೆಂಟೆನ್ಸಸ್ ಆಸ್ ಡೈರೆಕ್ಟೆಡ್ ಇನ್ ಬ್ರಾಕೆಟ್ಸ್. 10 ಮಾರ್ಕ್ಸ್ ಇದೆ ಇದಕ್ಕೆ. 5 ಪ್ರಶ್ನೆಗಳು, 5 ವಾಕ್ಯಗಳು, ಒಂದೊಂದು ವಾಕ್ಯಕ್ಕೆ 2 ಮಾರ್ಕ್ಸ್. 5 into 2 10 ಮಾರ್ಕ್ಸ್. 10 out of 10 ತರಲೇಬೇಕು. ನಾನು ಪ್ರಯತ್ನ ಮಾಡ್ತೀನಿ, ನೀವು ತರಲೇಬೇಕಾಗುತ್ತೆ. ಆಮೇಲೆ 40 ಮಾರ್ಕ್ಸ್ಗೆ 40 ಮಾರ್ಕ್ಸು ತರಬಹುದು ಈ ಥರ್ಡ್ ಸೆಮಿಸ್ಟರ್ ಅಲ್ಲಿ. ಅದಕ್ಕೆ ನೀವು ಮಾಡಬೇಕಾದ ಮುಖ್ಯವಾದ ಕೆಲಸ ಏನಪ್ಪಾ ಅಂದ್ರೆ, ಬಿ ವರ್ಬ್ಸು, ಆಮ್, ಈಸ್, ಆರ್, ವಾಸ್, ವರ್ ಇತ್ಯಾದಿಗಳು. ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ನಾವೆಲ್ಲ ಟೀಚ್ ಮಾಡಿದೀವಿ ನಿಮಗೆ. ಆಮೇಲೆ ಮಾಡಲ್ ವರ್ಬ್ಸ್, ಶಲ್, ಶುಡ್, ವಿಲ್, ವುಡ್, ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್. ಆಮೇಲೆ ಆಕ್ಷನ್ ವರ್ಬ್ಸ್. ಆಕ್ಷನ್ ವರ್ಬ್ಸೇ ನಿಮಗೆ ಉಸಿರು. V1, V1 plus S, V2, V3, V4. ಪುನಃ ಎಲ್ಲ ಬೈಹಾರ್ಟ್ ಮಾಡಿ, ಡೈಲಿ ಒಂದು 3 ಆಕ್ಷನ್ ವರ್ಡ್ಸ್ ಬೈಹಾರ್ಟ್ ಮಾಡಿ. 4 ಫಾರ್ಮ್ಸ್: V1, V1 plus S, V2, V3, V4. ಇವೆಲ್ಲ ಚೆನ್ನಾಗಿ ಓದ್ಕೊಂಡ್ರೆ 40ಕ್ಕೆ 40 ಮಾರ್ಕ್ಸ್, ಕಟ್ಟಿಟ್ಟ ಬುತ್ತಿ. ಸೊ ಇವತ್ತು ನಾನು ಆ 40ರಲ್ಲಿ 10 ಮಾರ್ಕ್ಸ್ ತಗೋತಾ ಇದ್ದೀನಿ ಇವತ್ತಿಂದ. ಇವತ್ತು ವಿಡಿಯೋ ಪಾರ್ಟ್ 1. ಪ್ರಾಯಶಃ 10 ಮಾರ್ಕ್ಸ್ಗೆ ನಾನು ನಿಮಗೆ 3 ವಿಡಿಯೋಸ್ ಮಾಡಬೇಕು. ಡೀಟೇಲ್ಡ್ ಆಗಿ ಹೇಳ್ತಾ ಇದ್ದೀನಿ. 3 ವಿಡಿಯೋಸ್ ಅಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ನಲ್ಲಿ ನಿಮಗೆ ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸಸ್ 10 ಮಾರ್ಕ್ಸ್ ಬರುತ್ತೆ. ಸ್ಟಾರ್ಟ್ ಮಾಡೋಣವಾ? ಕ್ವಶನ್ ನಂಬರ್ 6 ಹೋಗೋಣವಾ? ನೀವೆಲ್ಲ ನೋಟ್ ಬುಕ್, ಪೆನ್ ಇಟ್ಕೊಂಡು ಕ್ವಶನ್ ಪೇಪರ್ಸ್ ಇಟ್ಕೊಳ್ಳಿ. ನಮ್ಮ ಕಾಲೇಜ್ ಹೊರಗಡೆ ಜೆರಾಕ್ಸ್ ಅಂಗಡಿಯಲ್ಲಿ ಥರ್ಡ್ ಸೆಮಿಸ್ಟರ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಕ್ವಶನ್ ಪೇಪರ್ಸ್ ಕೊಡಿ ಅಂದ್ರೆ ಇಡೀ ಸೆಟ್ ಕೊಡ್ತಾರೆ. ಅದನ್ನ ಇಟ್ಕೊಳ್ಳಿ. ಅದರಲ್ಲಿ ಆಕ್ಷನ್ ವರ್ಕ್ ಲಿಸ್ಟು ಇದೆ, ಅದನ್ನು ಓದ್ಕೊಳ್ಳಿ. ಹೋಗೋಣ ಅಲ್ಲಿಗೆ. ಓಕೆ, ವೆಲ್ ಸ್ಟೂಡೆಂಟ್ಸ್, ನೋಡಿ ಇಲ್ಲಿ 6ನೇ ಪ್ರಶ್ನೆ, ಎನ್ರಿಚಿಂಗ್ ಪಾರ್ಟ್ ಬಿ ನಲ್ಲಿ 40 ಮಾರ್ಕ್ಸ್ ಇದೆ. ಪಾರ್ಟ್ ಬಿ, ಎನ್ರಿಚಿಂಗ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇನ್ ಇಂಗ್ಲಿಷ್. ನೋಡಿ, ರೋಮನ್ ನಂಬರ್ 6. ಟ್ರಾನ್ಸ್ಫಾರ್ಮ್ ಅಂದ್ರೇನು? ಕಂಪ್ಲೀಟಾಗಿ ಚೇಂಜ್ ಮಾಡೋದು. ಟ್ರಾನ್ಸ್ಫಾರ್ಮ್ ದ ಸೆಂಟೆನ್ಸಸ್ ಆಸ್ ಡೈರೆಕ್ಟೆಡ್ ಇನ್ ಬ್ರಾಕೆಟ್ಸ್. ಎಷ್ಟು ಮಾರ್ಕ್ಸು ನೋಡ್ಕೊಳ್ಳಿ ಒಂದು ಸರಿ. 5 into 2 10 ಮಾರ್ಕ್ಸ್. ಯಾರಿಗುಂಟು ಯಾರಿಗಿಲ್ಲ. ನೋಡಿ, ಇರೋದು 5 ವಾಕ್ಯಗಳು. ನಂಬರ್ 1, 2, 3, 4, 5 ಪ್ರತಿ ವಾಕ್ಯಕ್ಕೂ ಬ್ರಾಕೆಟ್ಸಲ್ಲಿ ನಿಮಗೆ ಡೈರೆಕ್ಷನ್ಸ್ ಕೊಟ್ಟಿರ್ತಾನೆ.
ಇನ್ಸ್ಟ್ರಕ್ಷನ್ಸ್ ಏನು ಮಾಡಬೇಕು ಅಂತ. ಕೊಟ್ಟ ವಾಕ್ಯವನ್ನು ಯಾವುದಕ್ಕೆ ಬದಲಾವಣೆ ಮಾಡಬೇಕು ನೋಡಿ. ಚೇಂಜ್ ಮಾಡಿ, ಚೇಂಜ್ 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 ಚೇಂಜ್. ಚೇಂಜ್ ಅಂದ್ರೇನು? ಟ್ರಾನ್ಸ್ಫಾರ್ಮ್ ಅಂತ. ಸೊ ಇವತ್ತು ನಾನು ಮೊದಲನೇ ವಾಕ್ಯ ಫಸ್ಟ್ ಕ್ವಶನ್ ತಗೋತೀನಿ. ಫಸ್ಟ್ ಕ್ವಶನ್ ಏನಪ್ಪ ಅಂದರೆ ಬ್ರ್ಯಾಕೆಟ್ಸಲ್ಲಿ ಚೇಂಜ್ ಇಂಟು ಆ್ಯನ್ ಇಂಟರೋಗೇಟಿವ್ ಸೆಂಟೆನ್ಸ್ ಅಂತಾರೆ. ಇದರ ಬಗ್ಗೆನೇ ಇಡೀ ವಿಡಿಯೋ ಪಾರ್ಟ್ 1 ನಾನು ಮೊದಲನೇ ಪ್ರಶ್ನೆ ಬಗ್ಗೆನೇ ಮಾತಾಡ್ತಾ ಹೋಗ್ತೀನಿ. ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಐ ವಿಲ್ ಡಿಸ್ಕಸ್ ಇನ್ ದಿಸ್ ಪಾರ್ಟ್ 1 ವಿಡಿಯೋ called transformation of sentences. I will discuss only question number 1. ಅದೊಂದು ಅರ್ಥ ಮಾಡ್ಕೊಂಬಿಟ್ರೆ ನೀವು ಎಲ್ಲ 10 ಮಾರ್ಕ್ಸ್ ನಿಮ್ದೇ. ಫಸ್ಟ್ ಕ್ವಶನ್ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ರೆ ನಿಮಗೆ 10 ಮಾರ್ಕ್ಸ್ 5 ಕ್ವಶನ್ಸ್ ಅನುಕೂಲ ಆಗುತ್ತೆ. ಓಕೆನಾ? ಸೊ ಫಸ್ಟ್ ಕ್ವಶನ್ಗೆ ಹೋಗ್ಬಿಡೋಣ ಈಗ. ಓಕೆ, ಇಲ್ಲಿ ನೋಡಿ. ಫಾರ್ ಥರ್ಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್, ಎಲ್ಲ ಸ್ಟೂಡೆಂಟ್ಸು ಇವರು BA, BSc, BCom, BCA, BBM ಮತ್ತು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಅನುಕೂಲ ಆಗುತ್ತೆ. ಎಲ್ಲ ವಿದ್ಯಾರ್ಥಿನಿಯರು, ಬೇರೆ ಯೂನಿವರ್ಸಿಟಿ ವಿದ್ಯಾರ್ಥಿನಿಯರು ಕೂಡ ಓದ್ಬೋದು ಇದನ್ನು. ಆದರೆ ನಾನು ಥರ್ಡ್ ಸೆಮಿಸ್ಟರ್ ತುಮಕೂರು ಯೂನಿವರ್ಸಿಟಿ ಹುಡುಗರಿಗೆ ಮಾತ್ರ ಗಮನ ಇಟ್ಕೊಂಡು ನಾನು ಹುಡುಗರನ್ನ ಪಾಠ ಮಾಡ್ತಾಯಿದ್ದೀನಿ. ಪಾರ್ಟ್ ಬಿ, ಎನ್ರಿಚಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್. ನೋಡಿ 6ನೇ ಪ್ರಶ್ನೆ ಏನಿದೆ. 6ನೇ ಪ್ರಶ್ನೆಯಲ್ಲಿ ಟ್ರಾನ್ಸ್ಫಾರ್ಮ್ ದ ಸೆಂಟೆನ್ಸಸ್ ಆ್ಯಸ್ ಡೈರೆಕ್ಟೆಡ್ ಇನ್ ಬ್ರ್ಯಾಕೆಟ್ 5 into 2 ಈಸ್ ಈಕ್ವಲ್ ಟು 10. ಅದು 10 ಮಾರ್ಕ್ಸ್. 5 ವಾಕ್ಯಗಳಿರುತ್ತೆ. ಒಂದೊಂದು ವಾಕ್ಯಕ್ಕೆ 2 ಮಾರ್ಕ್ಸ್ ಇದೆ ನೋಡಿ. 10 ಮಾರ್ಕ್ಸ್ ಬರುತ್ತೆ ನೋಡಿ. ಮೊದಲನೇ ತಗೋತಾ ಇದ್ದೀನಿ ಇವತ್ತು. ನಾನು ಹೇಳಿದ್ನಲ್ಲ ನೋಡಿ, ಇದು ಮೊದಲನೇ ವಾಕ್ಯ. ಇದ್ರ ಬಗ್ಗೆನೇ ಗಮನ ಹರಿಸ್ತಾ ಇದ್ದೀನಿ. ಏನಿದೆ ಮೊದಲನೇ ವಾಕ್ಯ? ಬ್ರ್ಯಾಕೆಟ್ಸಲ್ಲಿ ಏನಿರುತ್ತೆ? ಚೇಂಜ್ ಇಂಟು ಆ್ಯನ್ ಇಂಟರೋಗೇಟಿವ್ ಸೆಂಟೆನ್ಸ್. ನೋಡಿ ಇಲ್ಲಿದೆ ಮೊದಲನೇ ವಾಕ್ಯ, ಚೇಂಜ್ ಇಂಟು ಆ್ಯನ್ ಇಂಟರೋಗೇಟಿವ್ ಸೆಂಟೆನ್ಸ್. ಇದನ್ನೇ ನಾನು ಬಾಕ್ಸಲ್ಲಿ ಬರೆದಿದ್ದೀನಿ. ಅರ್ಥ ಆಗ್ತಾ ಇದೆಯಾ? ಈಗ ಇದಕ್ಕೆ ಜನರಲ್ ಫಾರ್ಮುಲಾ ಫಾರ್ ಇಂಟರೋಗೇಟಿವ್ ಸೆಂಟೆನ್ಸ್. ಈಗ ಇಂಟರೋಗೇಟಿವ್ ಸೆಂಟೆನ್ಸ್ಗೆ ಬದಲಾವಣೆ ಮಾಡಬೇಕು ಅಂತಿದ್ದಾಗ ಇಂಟರೋಗೇಟಿವ್ ಸೆಂಟೆನ್ಸ್ ಅಂದರೆ ಏನು? ಇದಕ್ಕೆ ಫಾರ್ಮುಲಾ ಏನು? ಕ್ವಶನ್ ಮಾರ್ಕ್ ಇರುತ್ತೆ. ಫಾರ್ಮುಲಾ ಏನಪ್ಪ ಅಂದರೆ ಜನರಲ್ ಫಾರ್ಮುಲಾ ಫಾರ್ ಇಂಟರೋಗೇಟಿವ್ ಸೆಂಟೆನ್ಸ್. ಕ್ವಶನ್ ನಂಬರ್ 1ಗೆ 6ನೇ ಪ್ರಶ್ನೆಯಲ್ಲಿ ಕ್ವಶನ್ ನಂಬರ್ 1ಗೆ ಫಾರ್ಮುಲಾ ಇದು ಬಯಾಟ್ ಮಾಡಿಬಿಡಿ. ನೀವು 2 ಮಾರ್ಕ್ಸ್ ಬರುತ್ತೆ. ಇದು ಬಯಾಟ್ ಮಾಡಿ. ಫಸ್ಟ್ ವರ್ಬ್ ಬರಬೇಕು. ಆ ಬರುವ ವರ್ಬು ಡೂ ಅಥವಾ ಡಸ್ ಅಥವಾ ಡಿಡ್, 3ರಲ್ಲಿ ಒಂದು ಇರಬೇಕಷ್ಟೆ. ಫಾರ್ಮುಲಾ ಇದು, ಸೂತ್ರ. ಫಸ್ಟು ನಿಮ್ಮ ಆನ್ಸರಲ್ಲಿ ಸ್ಟಾರ್ಟಿಂಗಲ್ಲಿ ಈ 3ರಲ್ಲಿ ಒಂದು ಬರೀಲೇಬೇಕು. ಯಾವುದು ಬರೀಬೇಕು, ಯಾವುದು ಆಯ್ಕೆ ಮಾಡ್ಕೋಬೇಕು? ಡೂನ, ಡಸ್, ಡಿಡ್. ಡೂ ಅಂದರೆ V1, ಡಸ್ ಅಂದರೆ V1 + S, ಡಿಡ್ ಅಂದರೆ V2. ಈ 3ರಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಳೋದು ಅನ್ನೋದನ್ನು ಕೊಟ್ಟ ಪ್ರಶ್ನೆಯಲ್ಲಿ ಆ್ಯಕ್ಷನ್ ವರ್ಬ್ ನಿರ್ಧಾರ ಮಾಡುತ್ತೆ. ಪ್ರಶ್ನೆ ಪತ್ರಿಕೆ ಆಮೇಲೆ ನೋಡೋಣ. ಸೊ ಫಾರ್ಮುಲಾ ನೀವು ಜ್ಞಾಪಿಸ್ಕೊಳ್ಳಿ. ಫಸ್ಟ್ ವರ್ಬ್ ಬರಬೇಕು. ಆ ವರ್ಬ್ ಡೂ ಅಥವಾ ಡಸ್ ಅಥವಾ ಡಿಡ್ಡಲ್ಲಿ ಒಂದಿರಬೇಕು. ಪಕ್ಕದಲ್ಲಿ ಸಬ್ಜೆಕ್ಟ್ ಬರಬೇಕು. ಸಬ್ಜೆಕ್ಟ್ ಪಕ್ಕ ಅವನು ಕೊಟ್ಟ ಏನು, ಅವನು ಪ್ರತಿ ವಾಕ್ಯದಲ್ಲಿ ಆ್ಯಕ್ಷನ್ ವರ್ಬ್ ಕೊಟ್ಟಿರ್ತಾನೆ. ಆ ಆ್ಯಕ್ಷನ್ ವರ್ಬಿನ ಆಲ್ವೇಸ್ V1 ಫಾರ್ಮಲ್ಲೇ ಇರಬೇಕು. ಅವನು ಯಾವ ಕ್ವಶನ್ ನಂಬರ್ 1ನಲ್ಲಿ ನಾನು ಹೇಳೋದು, ಕ್ವಶನ್ ನಂಬರ್ 1ನಲ್ಲಿ ನಿಮಗಿರೋದೇ ಒಂದೇ ವಾಕ್ಯ. ಆ ಕೊಟ್ಟ ಒಂದು ವಾಕ್ಯದಲ್ಲಿ ಯಾವ ಆ್ಯಕ್ಷನ್ ವರ್ಬ್ ಕೊಟ್ಟಿರ್ತಾನೋ ಅದರ V1 ಫಾರ್ಮೇ ಬರೀಬೇಕು. ಆಲ್ವೇಸ್, ಯಾವಾಗಲೂ ಬರೆದು ಉಳಿದ ಪದಗಳನ್ನು ಜೋಡಿಸಿ ಕ್ವಶನ್ ಮಾರ್ಕ್ ಇಡೋದು. 2 ಮಾರ್ಕ್ಸ್ ಬರುತ್ತೆ. ಇದು ಜನರಲ್ ಫಾರ್ಮುಲಾ. ಡೂ ಅಥವಾ ಡಸ್ ಅಥವಾ ಡಿಡ್ಡಲ್ಲಿ ಒಂದು ಸ್ಟಾರ್ಟ್ ಮಾಡಬೇಕು. ಅದರ ಪಕ್ಕ ಸಬ್ಜೆಕ್ಟ್ ಬರೀಬೇಕು. ಅದರ ಪಕ್ಕ ಆ್ಯಕ್ಷನ್ ವರ್ಬಿನ V1 ಫಾರ್ಮಲ್ಲೇ ಬರೀಬೇಕು. ಒಟ್ಟು ಆ್ಯಕ್ಷನ್ ವರ್ಬನ್ನು ಉಳಿದ ಪದಗಳು ಜಾಯಿನ್ ಮಾಡಿ ಕ್ವಶನ್ ಮಾರ್ಕ್. ಈಗ ಸೆಂಟೆನ್ಸ್ ತೊಗೊಳ್ಳೋಣವಾ? ಒಂದು ಸೆಂಟೆನ್ಸ್ ನಾನು ನಿಮಗೆ ಕ್ವಶನ್ ಪೇಪರ್ಗೆ ಹೋಗಿ ಮುಂಚಿತವಾಗಿ ನಾನೇ ಕೆಲವು ಸರಳವಾದ ವಾಕ್ಯಗಳು ಕೊಡ್ತೀನಿ, ಅರ್ಥ ಮಾಡಿಸ್ತೀನಿ. ನಂತರ ಐ ವಿಲ್ ಸಾಲ್ವ್ ಕ್ವಶನ್ ಪೇಪರ್.
ನೋಡಿ ಕ್ವಶನ್ ನಂಬರ್ 1 ಗಮನ ಇಟ್ಕೊಳ್ಳಿ. ಕ್ವಶನ್ ನಂಬರ್ 1ಗೆ ಈ ವಿಡಿಯೋ ಸೀಮಿತ. ನೋಡಿ ಸೆಂಟೆನ್ಸ್ ಕೊಟ್ಟಿದ್ದೀನಿ. ಏನು ಸೆಂಟೆನ್ಸು? ಸ್ಟೂಡೆಂಟ್ಸ್ ರೈಟ್ ಎಕ್ಸಾಮ್ಸ್ ಎವ್ರಿ ಇಯರ್ ಫುಲ್ ಸ್ಟಾಪ್. ಒಂದು ವಾಕ್ಯ ಎಕ್ಸಾಂಪಲಲ್ಲಿ ನೋಡಿ ಬ್ರ್ಯಾಕೆಟ್ಲಿ ಏನು ಕೊಟ್ಟಿದ್ದಾನೆ, ಚೇಂಜ್ ಇಂಟು ಇಂಟರೋಗೇಟಿವ್ ಸೆಂಟೆನ್ಸ್. ಕೊಟ್ಟ ವಾಕ್ಯ ಯಾವುದು ನೋಡಿ, ಸ್ಟೂಡೆಂಟ್ಸ್. ಸಬ್ಜೆಕ್ಟಾ? ಕರ್ತೃಪದ. ನೋಡಿ ಅದರ ಪಕ್ಕ ಆ್ಯಕ್ಷನ್ ವರ್ಬ್ ಇದೆ ನೋಡಿ, ರೈಟ್. V1 ಫಾರ್ಮಲ್ಲಿದೆ. ರೈಟ್ V1 ಅಲ್ವಾ? ರೈಟ್ V1, ರೈಟ್ಸ್ V1 ಪ್ಲಸ್ ಎಸ್, ರೋಟ್ V2, ರಿಟರ್ನ್ V3, ರೈಟಿಂಗ್ V4. ಇಷ್ಟು ಜ್ಞಾಪಿಸ್ಕೊಳ್ಳಿ. ನೋಡಿ ಇಲ್ಲಿ ಯಾವಾಗಲಷ್ಟು ಕ್ವಶನ್ ನಂಬರ್ 1ನಲ್ಲಿ ಸಬ್ಜೆಕ್ಟು ಸಬ್ಜೆಕ್ಟ್ ಪಕ್ಕ ಆ್ಯಕ್ಷನ್ ವರ್ಬ್ ಇದ್ದೇ ಇರುತ್ತೆ. ಇದು ಕಟ್ಟಿಟ್ಟ ಬುತ್ತಿ. ಇದನ್ನು ನಾವು ಅಸರ್ಟಿವ್ ಸೆಂಟೆನ್ಸ್ ಅಂತೀವಿ. ಜ್ಞಾಪಕ ಇದೀವಿ ನಮಗೆ, ಸೆಕೆಂಡ್ ಸೆಮ್ಮಲ್ಲಿ ಹೇಳ್ಕೊಟ್ಟಿದ್ದೀವಿ. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಈಸ್ ಈಕ್ವಲ್ ಟು ಅಸರ್ಟಿವ್ ಸೆಂಟೆನ್ಸ್. ಯಾವ ವಾಕ್ಯದ ಆರಂಭದಲ್ಲಿ ಕರ್ತೃಪದವಿದ್ದು ಅದರ ಪಕ್ಕ ಕ್ರಿಯಾಪದ ಇರುತ್ತೋ ಇಂಥ ವಾಕ್ಯವನ್ನು ಅಸರ್ಟಿವ್ ಸೆಂಟೆನ್ಸ್ ಅಂತೀವಿ. ಈ ಅಸರ್ಟಿವ್ ಸೆಂಟೆನ್ಸ್ನ ಯಾವುದಕ್ಕೆ ಚೇಂಜ್ ಮಾಡಬೇಕು? ಇಂಟರೋಗೇಟಿವ್. ಚೇಂಜ್ ಮಾಡಬೇಕಂದ್ರೆ ಈ ಫಾರ್ಮುಲಾ ತಲೆಗಿಟ್ಕೊಳ್ಳಿ. ಈಗ ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನಿದೆ, ಡೂ ಅಥವಾ ಡಸ್ ಅಥವಾ ಡಿಡಲ್ ಒಂದು ಬರೀಬೇಕಾ? ಯಾವ್ದು ಬರೀಬೇಕೀಗ? ಇದು ಜ್ಞಾಪಿಸ್ಕೊಳ್ಳೇಬೇಕು ಫಾರ್ಮುಲಾ. ಮೊದಲನೇ ಪ್ರಶ್ನೆಗೆ ಫಾರ್ಮುಲಾ ಇದು. ಡೂ ಬರೀಬೇಕಾ, ಡಸ್ ಬರೀಬೇಕಾ, ಡಿಡ್ ಬರೀಬೇಕಾ? ಯಾರು ನಿರ್ಧಾರ ಮಾಡ್ತಾರೆ ಅಂದರೆ ಇಲ್ಲಿ ಕೊಟ್ಟ ಆ್ಯಕ್ಷನ್ ವರ್ಬು ಅದರ ಫಾರ್ಮು. ನೋಡಿ ರೈಟ್ ಯಾವ ಫಾರ್ಮಲ್ಲಿದೆ? V1ಅಲ್ಲಿದ್ದರೆ ಯಾವುದು ಆಯ್ಕೆ ಮಾಡ್ಕೋಬೇಕು? V1 ಯಾವುದು? ಡೂ. ನೋಡಿ, ಇಫ್ ದ ಗಿವನ್ ಆ್ಯಕ್ಷನ್ ವರ್ಬ್ ಗಿವನ್ ನೀಡಿರುವಂತಹ, ಇದು ನೀಡಿರುವಂತಹ ಆ್ಯಕ್ಷನ್ ವರ್ಬು ಈಸ್ ಇನ್ V1 ಫಾರ್ಮ್. ಇಲ್ಲಿರುವ ಆ್ಯಕ್ಷನ್ ವರ್ಬ್ V1 ಫಾರ್ಮಲ್ಲಿ ಇದ್ದರೆ, ಇಫ್ ಅಂದ್ರೇನು? ಇದ್ದರೆ, ವಿ ಶುಡ್ ರಿಮೆಂಬರ್ ದ ಫಾರ್ಮುಲಾ. ನಾವು ಯಾವ ಸೂತ್ರವನ್ನು ಜ್ಞಾಪಿಸ್ಕೋಬೇಕಪ್ಪ ಅಂದರೆ, ನೋಡಿ ತಿರುಗಿಸ್ತೀನಿ, ನೋಡಿದ್ರ ಡೂ ಜ್ಞಾಪಿಸ್ಕೋಬೇಕು. ಆ್ಯಕ್ಷನ್ ವರ್ಬ್ V1ನಲ್ಲಿದ್ದರೆ ಯಾವ ಜ್ಞಾಪಿಸ್ಕೋಬೇಕು? ಡೂ. ಡೂ ಆದಮೇಲೆ ಸಬ್ಜೆಕ್ಟು. ಸಬ್ಜೆಕ್ಟ್ ಆದಮೇಲೆ ಯಾವ ಆ್ಯಕ್ಷನ್ ವರ್ಬ್ ಕೊಟ್ಟಿರ್ತಾನೋ ಅದರ ಆಲ್ವೇಸ್ V1 ಫಾರ್ಮ್ನೇ ಜ್ಞಾಪಿಸ್ಕೊಂಡು ಉಳಿದ ಪದಗಳನ್ನು ಬರೆದು ಕ್ವಶನ್ ಮಾರ್ಕ್. ಈಗ ನೋಡಿ ಇಲ್ಲಿ ಆ್ಯಕ್ಷನ್ ವರ್ಬು ರೈಟ್ V1ನಲ್ಲಿ ಇದೆಯಾ ಇಲ್ವಾ? ಹಾಗಾಗಿ ನೀವು ಡೂ ಜ್ಞಾಪಿಸ್ಕೊಳ್ಳೇಬೇಕು. ಇದು ಸೂತ್ರ. ಸರ್ ಡಸ್ ಬರೆದ್ರೆ 0 ಬರುತ್ತೆ, ಡಿಡ್ ಬರೆದ್ರೆ 0 ಬರುತ್ತೆ. ಕೊಟ್ಟ ಆ್ಯಕ್ಷನ್ ವರ್ಬು ಇಲ್ಲಿ ಯಾವುದೇ ಆ್ಯಕ್ಷನ್ ವರ್ಬ್ ಇರಲಿ V1ನಲ್ಲಿದ್ದರೆ ಈ 3ರಲ್ಲಿ ಡೂನೇ ಜ್ಞಾಪಿಸ್ಕೋಬೇಕು. ಇವೆರಡು ಜ್ಞಾಪಿಸ್ಕೋಬಾರ್ದು ಡೂ. ಸೊ ಈ ಡೂನ ನಾನು ಇಲ್ಲಿ ಬರೆದಿದ್ದೀನಿ. ಡೂ ಬರೆದ್ನಾ? ನಂತರ ಸಬ್ಜೆಕ್ಟಾ, ಆ್ಯಕ್ಷನ್ ವರ್ಬು ಆಲ್ವೇಸ್ V1. ನೋಡಿ ಡೂ ಬರೆದ್ನಾ? ಈಗ ಸಬ್ಜೆಕ್ಟ್ ಯಾವುದಪ್ಪ? ಸ್ಟೂಡೆಂಟ್ಸ್. ನೋಡಿ ಅಲ್ವಾ? ಇಲ್ಲಿ ನೋಡಿ ಸ್ಟೂಡೆಂಟ್ ಸಬ್ಜೆಕ್ಟು. ಎಸ್ ಅಕ್ಷರ ಮಾಡ್ಕೊಳ್ಳಿ. ನೋಡಿ ಡೂ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ಬರೆದ್ಮೇಲೆ ಆ್ಯಕ್ಷನ್ ವರ್ಬ್ ಯಾವುದು? ರೈಟ್ ತಾನೆ. ಆ ರೈಟ್ನ V1 ಏನು? ರೈಟೇನೆ. ನೋಡಿ ಆಲ್ವೇಸ್ V1, ಆಲ್ವೇಸ್ ಆಲ್ವೇಸ್ ಆಲ್ವೇಸ್. ಸೊ ಕೊಟ್ಟ ಆ್ಯಕ್ಷನ್ ವರ್ಬ್ ಆದರೆ ಕೊಟ್ಟ ಆ್ಯಕ್ಷನ್ ವರ್ಬ್ ಯಾವುದು ಈಗ ನಮಗೆ? ರೈಟ್. ಇದರ V1 ಫಾರ್ಮ್ ಏನು? ರೈಟೇನೆ. ಹಾಗಾಗಿ ಅದೇ ರೈಟ್ ಬರೀಬೇಕು. ಉಳಿದ ಪದಗಳು ಎಕ್ಸಾಮ್ಸ್ ಎವ್ರಿ ಇಯರ್. ನೋಡಿ ಇಲ್ಲಿದೆ ಎಕ್ಸಾಮ್ಸ್ ಎವ್ರಿ ಇಯರ್ ಬರೆದು ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಆಗ್ತದೆ. ಡೂ ಸ್ಟೂಡೆಂಟ್ಸ್ ರೈಟ್ ಎಕ್ಸಾಮ್ಸ್ ಎವ್ರಿ ಇಯರ್ ಕ್ವಶನ್ ಮಾರ್ಕ್. ಸೊ ಈ ಪ್ರಶ್ನೆಗೆ ಸ್ಟೂಡೆಂಟ್ಸ್ ರೈಟ್ ಎಕ್ಸಾಮ್ಸ್ ಎವ್ರಿ ಇಯರ್ ಪ್ರಶ್ನೆಗೆ ಇಂಟರೋಗೇಟಿವ್ ಸೆಂಟೆನ್ಸ್ ಮಾಡಿದರೆ ನಿಮಗೆ ಆನ್ಸರ್ ಬರೋದು ಡೂ ಸ್ಟೂಡೆಂಟ್ಸ್ ರೈಟ್ ಎಕ್ಸಾಮ್ಸ್ ಎವ್ರಿ ಇಯರ್ ಕ್ವಶನ್ ಮಾರ್ಕ್. ಇಲ್ಲಿ ಡೂನೇ ಯಾಕೆ ಬರಿತಾ ಇದ್ದೀವಿ ಅಂದರೆ ಕೊಟ್ಟ ಆ್ಯಕ್ಷನ್ ವರ್ಬ್ V1ನಲ್ಲಿದ್ದರೆ ಡೂನೇ ಜ್ಞಾಪಿಸ್ಕೋಬೇಕು. ಇಫ್ ಉಳಿದ ಫಾರ್ಮುಲಾ ಎಲ್ಲ ಸೇಮ್ ಬರುತ್ತೆ, ಇಲ್ಲಿ ಮಾತ್ರ ಚೇಂಜ್ ಆಗುತ್ತೆ. ಡೂನ, ಡಸ, ಡಿಡ್ ಈ 3ರಲ್ಲಿ ಒಂದು ಬರೀಬೇಕು. ಈ 3ರಲ್ಲಿ ಒಂದು ಇದರಲ್ಲೇ ನಿಮ್ಮ ಮಾರ್ಕ್ಸ್ ಬರೋದು. ಎಡವಟ್ ಮಾಡಿದ್ರೆ 0 ಬರುತ್ತೆ, ಕರೆಕ್ಟ್ ಬರೆದ್ರೆ 2 ಮಾರ್ಕ್ಸ್ ಬರುತ್ತೆ.
ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ. ಮತ್ತೆ 1 ಅಂತ ಬರೆದಿದ್ದೀನಿ, ಯಾಕಂದರೆ ನಾನು ಕ್ವಶನ್ ನಂಬರ್ 1 ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅಸರ್ಟಿವ್ ಸೆಂಟೆನ್ಸ್ ನೋಡಿ, ಸಬ್ಜೆಕ್ಟ್ ಟು ವರ್ಬ್. ಅಸರ್ಟಿವ್ ಸೆಂಟೆನ್ಸ್ನ ಇಂಟರೋಗೇಟಿವ್ ಸೆಂಟೆನ್ಸ್ ಮಾಡಿ. ನೋಡಿ 2ನೇ ವಾಕ್ಯ, ದೇ ಗೋ ಟು ಕಾಲೇಜ್ ರೆಗ್ಯುಲರ್ಲಿ. ಚೇಂಜ್ ಇನ್ ಟು ಇಂಟರೋಗೇಟಿವ್. ಕ್ವಶನ್ ನಂಬರ್ 1 ಹೌದಾ. ನೋಡಿ ಸಬ್ಜೆಕ್ಟ್ ದೇ, ಅವರು. ಗೋ ಹೋಗುತ್ತಾರೆ, V1 ಅಲ್ವೋ ಆ್ಯಕ್ಷನ್ ವರ್ಬು. ಸಬ್ಜೆಕ್ಟ್ ವರ್ಬ್ ಇದ್ದರೆ ಅಸರ್ಟಿವ್ ಸೆಂಟೆನ್ಸು. ಬಟ್ ಕೊಟ್ಟ ಆ್ಯಕ್ಷನ್ ವರ್ಬ್ ಯಾವ ಫಾರ್ಮಲ್ಲಿದೆ? V1ನಲ್ಲಿದೆ. ಪುನಃ ಇದೇ ಸೂತ್ರ ಜ್ಞಾಪಿಸ್ಕೋಬೇಕು. ನೋಡಿ, ಇನ್ ದಿ ಅಬೌವ್ ಸೆಂಟೆನ್ಸ್ ದ ಗಿವನ್ ಆ್ಯಕ್ಷನ್ ವರ್ಬ್, ಕೊಟ್ಟ ಆ್ಯಕ್ಷನ್ ವರ್ಬು ಯಾವುದದು? ಗೋ ಅನ್ನುವುದು ಈಸ್ ಅಗೇನ್ ಇನ್ ದಿ V1 ಫಾರ್ಮ್. ಇದು ಕೂಡ V1 ಫಾರ್ಮಲ್ಲೇ ಇದೆ. ಹಾಗಾಗಿ ಪುನಃ ದ ಫಾರ್ಮುಲಾ ಈಸ್ ಡೂ, ಸಬ್ಜೆಕ್ಟ್, ಆ್ಯಕ್ಷನ್ ವರ್ಬ್ ಆಲ್ವೇಸ್ ಇನ್ V1 ಫಾರ್ಮ್. ಉಳಿದ ಪದಗಳು ಕ್ವಶನ್ ಮಾರ್ಕ್. ನೋಡಿ ಆನ್ಸರ್ ಏನಾಗುತ್ತೆ? ಡೂ ಬರೀಬೇಕು. ಗೋ V1 ತಾನೆ. ರೈಟ್ V1 ಇತ್ತು, ಡೂ ಬಂತು. ಗೋ ಕೂಡ V1 ಪುನಃ ಡೂ ಬರೋದು. ಸಬ್ಜೆಕ್ಟ್ ದೇ, ಟಿ ಸ್ಮಾಲ್ ಲೆಟರ್ ಮಾಡಿಕೊಂಡು ದೇ ಬರೋದಿಲ್ಲಿ, ಸಬ್ಜೆಕ್ಟ್ ಇದು ಇಲ್ಲಿಗೆ. ಆಮೇಲೆ ಕೊಟ್ಟ ಆ್ಯಕ್ಷನ್ ವರ್ಬ್ ಏನಿದೆ ಗೋ, ಇದರ ಆಲ್ವೇಸ್ V1. ಗೋಗೆ V1 ಏನೋ? V1 ಗೋನೆ. ಗೋ ಟು ಕಾಲೇಜ್ ರೆಗ್ಯುಲರ್ಲಿ. ಟು ಕಾಲೇಜ್ ರೆಗ್ಯುಲರ್ಲಿ ಬರೀಬೇಕು. ನೋಡಿ, ಡೂ ದೇ ಗೋ ಟು ಕಾಲೇಜ್ ರೆಗ್ಯುಲರ್ಲಿ? ಕ್ವಶನ್ ಮಾರ್ಕ್. ಅರ್ಥ ಆಯ್ತಾ? ಈಗ 3ನೇ ಮತ್ತೆ ಕ್ವಶನ್ ನಂಬರ್ 1. ಈಗ ಡೂ ಆಯ್ತು. ಈಗ ನಾನು ಡಸ್ ಬಗ್ಗೆ ಮಾತಾಡ್ತೀನಿ. ನೋಡಿ, ರವಿ ರೈಟ್ಸ್ ಹಿಸ್ ಎಕ್ಸಾಮ್ಸ್ ಎವ್ರಿ ಇಯರ್. ಪುನಃ ಇದು ಅಸರ್ಟಿವ್ ಸೆಂಟೆನ್ಸ್. ನೋಡಿ ಇಲ್ಲಿ ಸಬ್ಜೆಕ್ಟ್ ಪಕ್ಕ ವರ್ಬ್ ಬಂತು ಅಂದರೆ ಅಸರ್ಟಿವ್ ಸೆಂಟೆನ್ಸೇ. ಮನಸ್ಸಲ್ಲಿ ಇಟ್ಕೊಳ್ಳಿ, ಇದು ಕಟ್ಟಿಟ್ಟ ಬುತ್ತಿ. ಅಸರ್ಟಿವ್ ಸೆಂಟೆನ್ಸ್ನ ಏನು ಮಾಡಬೇಕು? ಚೇಂಜ್ ಇಂಟು ಇಂಟರೋಗೇಟಿವ್ ಸೆಂಟೆನ್ಸ್. ನೋಡಿ, ರವಿ ರೈಟ್ಸ್ ಹಿಸ್ ಎಕ್ಸಾಮ್ಸ್ ಎವ್ರಿ ಇಯರ್. ನೋಡಿ, ಈಗ ಕೊಟ್ಟ ಆ್ಯಕ್ಷನ್ ವರ್ಬ್ ನೋಡಿ ಯಾವ ಫಾರ್ಮಲ್ಲಿದೆ? V1 + S. ನೋಡಿ, ರೈಟ್ಸ್ ಟಿಕ್ ಮಾರ್ಕ್ ಮಾಡಿದ್ದೀನಿ ನಾನು. ಹಿಂದಿನ ವಾಕ್ಯದಲ್ಲಿ ರೈಟ್ ಇತ್ತು, ಗೋ ಇತ್ತು. ಈಗ ರೈಟ್ಸ್ V1 + S. ನೋಡಿ ಸೂತ್ರ ಹೇಳುತ್ತೆ, ಇಫ್ ದ ಗಿವನ್ ಆ್ಯಕ್ಷನ್ ವರ್ಬ್ ಈಸ್ ಇನ್ ದ V1 + S ಫಾರ್ಮ್, if the given action verb is in the V1 + S form, we should always remember the formula does. ನೋಡಿ ಇಲ್ಲಿ ಡೂ ಆದಮೇಲೆ V1 + S ಇದ್ದರೆ ಡಸ್ ತಗೋಬೇಕು. ಸೊ ಡಸ್ ತಗೊಂಡು ಪುನಃ ಮತ್ತೆ ಸಬ್ಜೆಕ್ಟು, ಮತ್ತೆ ಕೂಡ ಆ್ಯಕ್ಷನ್ ವರ್ಬು, ಮತ್ತೆ ಆಲ್ವೇಸ್ ಇನ್ V1. ಇಲ್ಲಿ V1 ಇರಬೇಕು. ಉಳಿದ ಪದಗಳು ಕ್ವಶನ್ ಮಾರ್ಕ್. ಆನ್ಸರ್ ಏನಾಗುತ್ತೆ? ಡಸ್ ಬರುತ್ತೆ. ಯಾಕೆ ಡಸ್ ಬರುತ್ತೆ? ಇಲ್ಲಿ ಕೊಟ್ಟ ಆ್ಯಕ್ಷನ್ ವರ್ಬು V1 + S ಇದ್ದರೆ ಡಸ್ ಬರೀಬೇಕು ಅಂತ. ಯಾಕೆ ಅಂತ ಕೇಳಬಾರ್ದು. V1 + S ಬಂತು ಅಂದರೆ ಡಸ್ ಬರೀಬೇಕು ಸ್ಟಾರ್ಟಿಂಗಲ್ಲಿ. ಡಸ್ ಸಬ್ಜೆಕ್ಟ್ ಏನಪ್ಪ ಈಗ? ರವಿ ಕ್ಯಾಪಿಟಲ್ R ಹಂಗೆ ಇರುತ್ತೆ. ಆಮೇಲೆ ರೈಟ್ಸನ್ನ V1 ಫಾರ್ಮೇ ಬರೀಬೇಕು. ನೋಡಿ, ಆಲ್ವೇಸ್ V1. ರೈಟ್ಸ್ಗೆ V1 ಏನು? ರೈಟ್. ಇಲ್ಲಿ ಏನಾದರೂ ನೀವು ರೈಟ್ಸ್ ಅಂತ ಇದನ್ನೇ ಇದೇ ಪದವನ್ನು ರೈಟ್ಸ್ ಇಲ್ಲಿ ಉಳಿಸಿದಿರೋ 0. ಸೊ ಇಲ್ಲಿ ಎಸ್ ಇಲ್ಲಿ ಬಂದ್ಬಿಡ್ತು. ನೋಡಿ, ರೈಟ್ಸ್ನ ಎಸ್ಸು ಇಲ್ಲಿ ಕೊಟ್ಬಿಟ್ಟಿದ್ದೀವಿ, ಹಂಗಾಗಿ ರೈಟ್ ಇಲ್ಲಿ ಉಳ್ಕೊಳ್ಳುತ್ತೆ. ಸೊ ಡಸ್ ರವಿ ರೈಟ್. ಇಫ್ ಯು ಸೇ ಡಸ್ ರವಿ ರೈಟ್ಸ್, ಯು ವಿಲ್ ಗೆಟ್ 0 ಮಾರ್ಕ್ಸ್. ನೋಡಿ, ಆಲ್ವೇಸ್ V1. ರೈಟ್ಸ್ಗೆ V1 ಏನು? ರೈಟ್. ಹಿಸ್ ಎಕ್ಸಾಮ್ಸ್ ಎವ್ರಿ ಇಯರ್? ಕ್ವಶನ್ ಮಾರ್ಕ್. ಡಸ್ ರವಿ ರೈಟ್ ಹಿಸ್ ಎಕ್ಸಾಮ್ಸ್ ಎವ್ರಿ ಇಯರ್? ಅರ್ಥ ಆಗ್ತಿದೆಯಾ? ಗುಡ್. ಒಂದೊಂದು ಪೇಜಲ್ಲಿ ನಾನು ಒಂದೊಂದು ಸೆಂಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ, ಗೀತಾ ಗೋಸ್ ಟು ಕಾಲೇಜ್ ರೆಗ್ಯುಲರ್ಲಿ. ಚೇಂಜ್ ಇಂಟು ಇಂಟರೋಗೇಟಿವ್. ಪುನಃ ನಂಬರ್ 1 ಕ್ವಶನ್ ನಂಬರ್ 1 ನಾನು ಅಂಟ್ಕೊಂಡಿದ್ದೀನಿ. ಅದಕ್ಕೇ ಸಬ್ಜೆಕ್ಟು ಪ್ಲಸ್ ವರ್ಬ್ ಇಂಟರೋಗೇಟಿವ್ ಸೆಂಟೆನ್ಸ್ ಅಲ್ವಾ? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಇಂಟರೋಗೇಟಿವ್ ಸೆಂಟೆನ್ಸ್ ಆಯಿತು. ನೋಡಿ, ಇನ್ ದಿಸ್ ಸೆಂಟೆನ್ಸ್ ದ ಗಿವನ್ ಆ್ಯಕ್ಷನ್ ವರ್ಬ್ ಈಸ್ ಅಗೇನ್ ಇನ್ V1 + S ಫಾರ್ಮ್. ನೋಡಿ, ಪುನಃ ಗೋಸ್. ಇನ್ ದ ರೈಟ್ ಸಿಟಿಗ ಗೋಸ್. ಪುನಃ, ಸೊ ವಿ ಶುಡ್ ರಿಮೆಂಬರ್ ದ ಫಾರ್ಮುಲಾ. ಪುನಃ ಡಸ್, ಸಬ್ಜೆಕ್ಟು, ಆ್ಯಕ್ಷನ್ ವರ್ಬ್ ಆಲ್ವೇಸ್ V1.
ಉಳಿದ ಪದಗಳು ಕ್ವಶನ್ ಮಾರ್ಕ್. ಸೊ ಆನ್ಸರ್ ಏನು? ಡಸ್ ಬರೆಯೋದು. ಯಾಕೆ? ಇದು V1 ಪ್ಲಸ್ ಎಸ್ ಇದೆ, ಗೋಸ್. ಡಸ್ ಸಬ್ಜೆಕ್ಟ್ ಗೀತಾ, ಗೀತಾ ಇಲ್ಲಿ ಬರೀರಿ. ಮತ್ತು ಆ್ಯಕ್ಷನ್ ವರ್ಬ್ ಆಲ್ವೇಸ್ V1 ಫಾರ್ಮ್ ನೋಡಿ, ಆಲ್ವೇಸ್ V1. ಸೊ ಗೋಸ್ಗೆ V1 ಏನು? ಗೋ. ಮತ್ತೆ ಗೋ ಬರೀಬೇಕು. ನೀವೇನಾದರೂ ಇಲ್ಲಿ ಡಸ್ ಗೀತಾ ಗೋಸ್ ಅಂದರೆ 0, ಗೋನೇ ಇರಬೇಕು ಯಾವಾಗಲೂ. ಆಲ್ವೇಸ್ V1 ಟು ಕಾಲೇಜ್ ರೆಗ್ಯುಲರ್ಲಿ. ಸೊ ಡಸ್ ಗೀತಾ ಗೋ ಟು ಕಾಲೇಜ್ ರೆಗ್ಯುಲರ್ಲಿ ಇಸ್ ದ ಆನ್ಸರ್. ಅರ್ಥ ಆಯ್ತಾ? ನೆಕ್ಸ್ಟ್ ಮತ್ತೆ ನಂಬರ್ 1. ಈಗ ಪಾಸ್ಟ್ ಟೆನ್ಸ್ಗೆ ಬರೋಣ. ಈಗ ಡೂ ಯಾವಾಗ ಬರೀಬೇಕು ಹೇಳ್ಕೊಟ್ಟಿದ್ದೀನಿ. ಆ್ಯಕ್ಷನ್ ವರ್ಬ್ V1 ಇದ್ದರೆ, ಕೊಟ್ಟ ವಾಕ್ಯದಲ್ಲಿ ಆ್ಯಕ್ಷನ್ ವರ್ಬ್ V1 ಇದ್ದರೆ. ಡಸ್ ಯಾವಾಗ? ಕೊಟ್ಟ ವಾಕ್ಯದಲ್ಲಿ ಆ್ಯಕ್ಷನ್ ವರ್ಬ್ V1 ಪ್ಲಸ್ ಎಸ್ ಇದ್ದರೆ. ಈಗ ಡಿಡ್ ಯಾವಾಗ? ನೋಡಿ V2 ಇದ್ದರೆ. ನವೀನ್ ರೋಟ್ ಹಿಸ್ ಎಕ್ಸಾಮ್ಸ್ ಲಾಸ್ಟ್ ಇಯರ್. ಚೇಂಜ್ ಇಂಟು ಇಂಟರೋಗೇಟಿವ್. ಕ್ವಶನ್ ನಂಬರ್ 1. ಸೊ ನವೀನ್ ಸಬ್ಜೆಕ್ಟು ಆ್ಯಕ್ಷನ್ ವರ್ಬ್ ಇದೆ. ಸಬ್ಜೆಕ್ಟು ವರ್ಬ್ ಇದ್ಬಿಟ್ರೆ ಸಾಕು, ಅಸರ್ಟಿವ್ ಸೆಂಟೆನ್ಸ್. ರೋಟ್ ಇದೆ ನೋಡಿ, V2 ಫಾರ್ಮ್. ರೈಟ್ V1, ರೈಟ್ಸ್ V1 ಪ್ಲಸ್ ಎಸ್. ರೋಟ್ ಈಸ್ V2, ರಿಟರ್ನ್ ಈಸ್ V3, ರೈಟಿಂಗ್ ಈಸ್ V4. ಆ ಎರಡು ಬರಲ್ಲ ಇಲ್ಲಿ. ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸಲ್ಲಿ ನೀವು V1 ಪ್ಲಸ್ ಎಸ್, V2 ಇದರ ಬಗ್ಗೆ ಮಾತ್ರ ಗಮನ ಹರಿಸಿ. ನೋಡಿ ರೋಟ್ V2 ಆಯಿತು. ನೋಡಿ ಸೂತ್ರ. ಇಫ್ ದ ಗಿವನ್ ಆ್ಯಕ್ಷನ್ ವರ್ಬ್, ಕೊಟ್ಟ ಆ್ಯಕ್ಷನ್ ವರ್ಬು ಈಸ್ ಇನ್ ದಿ V2 ಫಾರ್ಮ್, V2 ಫಾರ್ಮಲ್ಲಿ ಇದ್ದರೆ, ನೋಡಿ ಇಫ್ ಅಂದರೆ ಇದ್ದರೆ, ವಿ ಶುಡ್ ರಿಮೆಂಬರ್ ದ ಫಾರ್ಮುಲಾ ಡಿಡ್. ನೋಡಿದ್ರ ಡಿಡ್ ಆ್ಯಕ್ಷನ್ ವರ್ಬ್ V2 ಇದ್ದರೆ ಡಿಡ್ಡು V2 ಬರೀಬೇಕು. ಮುಳ್ಳಿಂದಲೇ ತೆಗಿಬೇಕು. V1ಗೆ ಡೂ, V1 ಪ್ಲಸ್ ಎಸ್ಗೆ ಡಸ್. ಆ್ಯಕ್ಷನ್ ವರ್ಬ್ V2 ಇದ್ದರೆ ಡಿಡ್ ಬರೆದು ಸಬ್ಜೆಕ್ಟು. ಪುನಃ ಆ್ಯಕ್ಷನ್ ವರ್ಬ್ ಆಲ್ವೇಸ್ ಇಂದ V1 ಇದನ್ನು ಮರಿಬಾರ್ದು. ಉಳಿದ ಪದಗಳು ಹಾಕಿ ಕ್ವಶನ್ ಮಾರ್ಕ್. ಸೊ ದ ಆನ್ಸರ್ ಈಸ್ ಡಿಡ್ ಆಯಿತಾ. ಸಬ್ಜೆಕ್ಟ್ ಏನಿಗಿಲ್ಲಿ? ನವೀನ್ ಬರೆದು. ಆ್ಯಕ್ಷನ್ ವರ್ಬ್ ಏನು? V1 ಫಾರ್ಮಲ್ಲೇ. ಸೊ ರೋಟ್ಗೆ V1 ಏನು? ರಿವರ್ಸ್ ಗೇರ್ ಹಾಕಿ ಹಿಂದಕ್ಕೆ ಹೋಗಬೇಕು. ರೈಟ್ ಅಲ್ವಾ? ರೋಟ್ ಕನ್ನಡದಲ್ಲಿ ಅರ್ಥವೇನಪ್ಪ? ಬರೆಯುವುದಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ? ರೈಟ್. ಅದೇ V1 ಆಗುತ್ತೆ. ಹಂಗೆ ಹಾಕ್ಸ್ಕೊಳ್ಳಿ ಕನ್ನಡದ ಮುಖೇನ. ಸೊ ರೋಟ್ಗೆ V1 ಏನು? ರೈಟ್ ಬರೀಬೇಕು. ನೀವೇನಾದರೂ ರೋಟನ್ನು ಹಾಗೆ ಉಳಿಸಿದರೆ 0. ಸೊ ಡಿಡ್ ನವೀನ್ ರೈಟ್ ಆಲ್ವೇಸ್ V1 ಇಸ್ ಎಕ್ಸಾಮ್ಸ್ ಲಾಸ್ಟ್ ಇಯರ್. ನವೀನ್ ರೋಟ್ ಇಸ್ ಎಕ್ಸಾಮ್ಸ್ ಲಾಸ್ಟ್ ಇಯರ್. ರೋಟ್ V2 ಇದೆ, ಅದಕ್ಕೆ V1 ಜ್ಞಾಪಿಸ್ಕೊಳ್ಳಿ, ರೈಟ್ ಆಗುತ್ತೆ. V2 ಇರೋದ್ರಿಂದ ಡಿಡ್ ಜ್ಞಾಪಿಸ್ಕೊಳ್ಳಿ. ಡಿಡ್ ನವೀನ್ ರೈಟ್ ಇಸ್ ಎಕ್ಸಾಮ್ಸ್ ಲಾಸ್ಟ್ ಇಯರ್. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್, ವಾಣಿ ವೆಂಟ್ ಟು ಕಾಲೇಜ್ ಎಸ್ಟರ್ಡೇ. ನೋಡಿ ವಾಣಿ ಸಬ್ಜೆಕ್ಟು, ವೆಂಟ್ V2, ಗೋ ಬಂದು V1, ಗೋಸ್ V2, ಗೋ ಬಂದು V1, ಗೋಸ್ ಬಂದು V1 ಪ್ಲಸ್ ಎಸ್, ವೆಂಟ್ ಬಂದು V2 ಇದ್ದರೆ ಇನ್ ದ ಅಬೋವ್ ಸೆಂಟೆನ್ಸ್ ದ ಗಿವನ್ ಆ್ಯಕ್ಷನ್ ವರ್ಬ್ ಈಸ್ ಅಗೇನ್ ಇನ್ ದ V2 ಫಾರ್ಮ್. ಸೊ ದ ಫಾರ್ಮುಲಾ ಈಸ್ ಡಿಡ್ ಸಬ್ಜೆಕ್ಟ್ ಆಲ್ವೇಸ್ V1 ಫಾರ್ಮ್ ಆ್ಯಕ್ಷನ್ ವರ್ಬ್ ಕ್ವಶನ್ ಮಾರ್ಕ್. ಡಿಡ್ ಬರೀರಿ. ಡಿಡ್ ಬರೆದ ಮೇಲೆ ಆನ್ಸರ್ ಡಿಡ್ಡಿಂದ ಸ್ಟಾರ್ಟ್ ಮಾಡಿ. ಯಾಕೆ? ಕೊಟ್ಟ ಆ್ಯಕ್ಷನ್ ವರ್ಬ್ V2 ಇದ್ದರೆ ಡಿಡ್ ಬರೀಲೇಬೇಕು. ವಾಣಿ ಬರೀರಿ ಇಲ್ಲಿ. ಆಮೇಲೆ ವೆಂಟಿಗೆ V1 ಏನು? ಗೋ. ನೀನು ವೆಂಟ್ ಅಲ್ಲೇ ಬರೆದು ಬಿಟ್ರೆ ಇಲ್ಲಿ 0 ಬರುತ್ತೆ. ಅದಕ್ಕೆ ಆ್ಯಕ್ಷನ್ ವರ್ಬ್ಸ್ ಓದ್ಕೊಳ್ಳಿ ದಯವಿಟ್ಟು. ಡೈಲಿ 3 ಬಯಾಟ್ ಮಾಡಿ. V1 ಪ್ಲಸ್ ಎಸ್, V2, V3, V4 ಎಲ್ಲ. ಸೊ ಗೋ ಟು ಕಾಲೇಜ್ ಎಸ್ಟರ್ಡೇ. ಡಿಡ್ ವಾಣಿ ಗೋ ಟು ಕಾಲೇಜ್ ಎಸ್ಟರ್ಡೇ. ಅರ್ಥ ಆಯ್ತಾ? ನೆಕ್ಸ್ಟ್ ತಿರ್ಗಾ ಕ್ವಶನ್ ನಂಬರ್ 1. ದ ಚಿಲ್ಡ್ರನ್ ಪ್ಲೇಡ್ ಎ ಕ್ರಿಕೆಟ್ ಮ್ಯಾಚ್ ಲಾಸ್ಟ್ ವೀಕ್. ಚೇಂಜ್ ಇಂಟು ಇಂಟರೋಗೇಟಿವ್. ನೋಡಿ ದ ಚಿಲ್ಡ್ರನ್ ಸಬ್ಜೆಕ್ಟು, ಪ್ಲೇಡ್ ವರ್ಬು, ಅಸರ್ಟಿವ್ ಸೆಂಟೆನ್ಸ್. ಪ್ಲೇಡ್ ಇಡಿ ಬಂದುಬಿಟ್ರೆ ಸಾಕು, V2ನೇ. ಪ್ಲೇಡು, ಟಾಕ್ಡು, ಓಪನ್ಡು, ಕ್ಲೋಸ್ಡು, ರಿಟರ್ನ್ಡು, ಡಿಸ್ಕಸ್ಡು. ಇಡಿ ಬಂತು ಅಂದರೆ V2 ಮನಸ್ಸಲ್ಲಿ ಇಟ್ಕೊಳ್ಳಿ. ಅದಕ್ಕೆ V1 ಏನಪ್ಪ ಅಂದರೆ ಇಡಿ ಬಿಟ್ಟರೆ
ನಿಮಗೆ V1 ಬಂದುಬಿಡುತ್ತೆ. ಸೊ V2 ಇದೆ. ಈಗ ವಿ ಶುಡ್ ರಿಮೆಂಬರ್ ದ ಫಾರ್ಮುಲಾ. ಡಿಡ್ ಸಬ್ಜೆಕ್ಟು ಮತ್ತು V1 ಫಾರ್ಮಲ್ಲಿ ಇರಬೇಕು ಆ್ಯಕ್ಷನ್ ವರ್ಬು ಕ್ವಶನ್ ಮಾರ್ಕ್. ಡಿಡ್ ಬರೆದ ಮೇಲೆ ಚಿಲ್ಡ್ರನ್ ಟಿ ಸ್ಮಾಲ್ ಲೆಟರ್ ಚಿಲ್ಡ್ರನ್ ನೋಡಿ. ಪ್ಲೇಡ್ಗೆ ಇ ಬಿಟ್ಟರೆ V1 ಸಿಗುತ್ತೆ. ಪ್ಲೇ ನೀವೇನಾದರೂ ಡಿಡ್ ದ ಚಿಲ್ಡ್ರನ್ ಪ್ಲೇಡ್ ಅಂದರೆ 0, ಪ್ಲೇ ಬರೀಬೇಕು V1. ಎ ಕ್ರಿಕೆಟ್ ಮ್ಯಾಚ್ ಲಾಸ್ಟ್ ವೀಕ್. ಸೊ ದ ಆನ್ಸರ್ ಈಸ್ ಡಿಡ್ ದ ಚಿಲ್ಡ್ರನ್ ಪ್ಲೇ ಎ ಕ್ರಿಕೆಟ್ ಮ್ಯಾಚ್ ಲಾಸ್ಟ್ ವೀಕ್ ಅಂತ. ನೆಕ್ಸ್ಟ್ ಈಗ ಕ್ವಶನ್ ಪೇಪರ್ ತಗೋತಾ ಇದ್ದೀನಿ ನೋಡಿ. ಮತ್ತೆ ಕ್ವಶನ್ ನಂಬರ್ 1. ಉಮಾ ರಿಟರ್ನ್ಡ್. ಇಲ್ಲಿ ತನಕ ನಾನು ಸ್ವಂತ ವಾಕ್ಯಗಳು ಕೊಟ್ಟೆ. ಈಗ ಬೇಸ್ಡ್ ಆನ್ ದ್ಯಾಟ್ ನಿಮಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಉಮಾ ರಿಟರ್ನ್ಡ್ ಫ್ರಮ್ ಉಡುಪಿ. ಚೇಂಜ್ ಇಂಟು ಇಂಟರೋಗೇಟಿವ್ ಸೆಂಟೆನ್ಸ್. ನವಂಬರ್ 2017 ಕ್ವಶನ್ ಪೇಪರು, 3rd ಸೆಮಿಸ್ಟರ್ BCom BBA BBM BCA. ಗ್ರಾಮರ್ ಎಲ್ಲರಿಗೂ ಒಂದೇ ಅಲ್ವಾ ನೋಡಿ. ಉಮಾ ರಿಟರ್ನ್ಡ್ ಇ ಡಿ ಇದೆ V2. ಸೊ ಅವಾಗೇನು ಡಿಡ್ ಜ್ಞಾಪಿಸ್ಕೋಬೇಕು ಫಾರ್ಮುಲಾ. ಡಿಡ್ಡು ಸಬ್ಜೆಕ್ಟು ಆ್ಯಕ್ಷನ್ V1 ಫಾರ್ಮು ಕ್ವಶನ್ ಮಾರ್ಕ್. ಆನ್ಸರ್ ಏನಾಗಿದೆ? ಡಿಡ್ ಬರೆಯೋದು, ಸಬ್ಜೆಕ್ಟ್ ಉಮಾ ಬರೆಯೋದು, ರಿಟರ್ನ್ಡ್ಗೆ ಇ ಡಿ ತೆಗೆದರೆ V1 ಸಿಗುತ್ತೆ. ಪ್ಲೇಡಿಗೆ ಇ ಡಿ ತೆಗೆದುವಲ್ಲ ಹಂಗೆ ರಿಟರ್ನ್ ನೋಡಿ. ನೀವೇನಾದರೂ ಡಿಡ್ ಉಮಾ ರಿಟರ್ನ್ಡ್ ಅಂದರೆ 0, ಡಿಡ್ ಉಮಾ ರಿಟರ್ನ್ V1 ಇರಬೇಕಿಲ್ಲಿ. ಫ್ರಮ್ ಉಡುಪಿ ಕ್ವಶನ್ ಮಾರ್ಕ್. 2 ಮಾರ್ಕ್ಸ್ ಬರುತ್ತೆ ಇದಕ್ಕೆ. ನೆಕ್ಸ್ಟ್ ಕ್ವಶನ್ ಪೇಪರು ನೋಡಿ. ನೆಕ್ಸ್ಟ್ ಇದು ಕೂಡ ಕ್ವಶನ್ ಪೇಪರ್ದೇ. ಕ್ವಶನ್ ನಂಬರ್ 1. ರಾಜು ಈಟ್ಸ್ ಎನ್ ಆ್ಯಪಲ್. ಚೇಂಜ್ ಇಂಟು ಇಂಟರೋಗೇಟಿವ್ ಸೆಂಟೆನ್ಸ್ ನೋಡಿ. ನವಂಬರ್ 2017 3rd ಸೆಮಿಸ್ಟರ್ BA BSc ಇದು. In the above sentence, the given action verb eats is in the V1 plus S form. ನೋಡಿ, eat V1, no? Eats V1 plus S. Ate V2 ಆಗುತ್ತೆ. ATE, ate V2. Ate ಇಲ್ಲ, ಇಲ್ಲಿ eats V1 plus S ಇದ್ರೆ ಡಸ್ ಜ್ಞಾಪಿಸ್ಕೋಬೇಕು ನೋಡಿ. ವಿಡಿಯೋ ಪಾಸ್ ಮಾಡಿ, ರಿವೈಂಡ್ ಮಾಡಿ, ಬರ್ಕೊಳ್ಳಿ, ಎಲ್ಲ ಅರ್ಥ ಆಗುತ್ತೆ. ಸ್ಕ್ರೀನ್ಶಾಟ್ ತೊಗೊಳ್ಳಿ ಫಾರ್ಮುಲಾಗಳದು. ಡಸ್ ಸಬ್ಜೆಕ್ಟು ಆಲ್ವೇಸ್ V1, ಇದು ಮಾತ್ರ ಮರಿಬಾರ್ದು. V1 ಕ್ವಶನ್ ಮಾರ್ಕ್. ಆನ್ಸರ್ ಡಸ್ ಬರೆದ ಮೇಲೆ ರಾಜು ಇಲ್ಲಿ ಬರೆದ ಮೇಲೆ ಮತ್ತು ಇಲ್ಲಿ ಏನು ಆ್ಯಕ್ಷನ್ ವರ್ಬ್ ಇರುತ್ತೋ ಅದರ V1 ಬರೀಬೇಕು ನೋಡಿ. ಈಟ್. ನೀವೇನಾದರೂ ಡಸ್ ರಾಜು ಈಟ್ಸ್ ಅಂದರೆ 0, ಈಟ್ V1 ಬರೀಬೇಕು. ಆ್ಯನ್ ಆ್ಯಪಲ್. ಡಸ್ ರಾಜು ಈಟ್ ಅನ್ ಆ್ಯಪಲ್ ಕ್ವಶನ್ ಮಾರ್ಕ್. ಲಾಸ್ಟ್ ಸೆಂಟೆನ್ಸ್ ಕ್ವಶನ್ ಪೇಪರ್ದು. ರಾಕೇಶ್ ವೆಂಟ್ ಟು ಮುಂಬೈ. ಚೇಂಜ್ ಇಂಟು ಇಂಟರೋಗೇಟಿವ್. ಇದು ಕೂಡ ಅಸರ್ಟಿವ್ ನೋಡಿ. ಸಬ್ಜೆಕ್ಟ್ ಇದೆ, ವರ್ಬ್ ಇದೆ. ಅಸರ್ಟಿವ್ ಸೆಂಟೆನ್ಸ್ನ ಇಂಟರೋಗೇಟಿವ್ ಮಾಡಬೇಕಂದ್ರೆ ಫಾರ್ಮುಲಾ, ಜನರಲ್ ಫಾರ್ಮುಲಾ ಯಾವ್ದು ಜ್ಞಾಪಿಸ್ಕೋಬೇಕು ನೀವು? ಜನರಲ್ ಫಾರ್ಮುಲಾ ಇದು. ಡೂ ಅಥವಾ ಡಸ್ ಅಥವಾ ಡಿಡ್ಡು, ಸಬ್ಜೆಕ್ಟು, ಆ್ಯಕ್ಷನ್ ವರ್ಬ್ ಆಲ್ವೇಸ್ ಇನ್ V1 ಫಾರ್ಮ್, ಉಳಿದ ಪದಗಳು ಕ್ವಶನ್ ಮಾರ್ಕ್ ನೋಡಿ. ರಾಕೇಶ್ ವೆಂಟ್ ಮುಂಬೈ. ಅಕ್ಟೋಬರ್ ನವಂಬರ್ 2018 3rd ಸೆಮಿಸ್ಟರ್ BCom BBM BCA ಕ್ವಶನ್ ಪೇಪರ್. ಇಲ್ಲಿ ನೋಡಿ, ವೆಂಟ್ ಅನ್ನುವುದು ಆ್ಯಕ್ಷನ್ ವರ್ಬು V2 ಅಲ್ಲಿದೆ. ಅವಾಗ ಏನು ಜ್ಞಾಪಿಸ್ಕೋಬೇಕು? ಡಿಡ್ ಅಲ್ವಾ ನೋಡಿ. ಇನ್ ದ ಅಬೌವ್ ಸೆಂಟೆನ್ಸ್ ದ ಆ್ಯಕ್ಷನ್ ಆಫ್ ವೆಂಟ್ ಈಸ್ ಇನ್ ದಿ V2 ಫಾರ್ಮ್. ಸೊ ದ ಫಾರ್ಮುಲಾ ಶುಡ್ ಬಿ ಡಿಡ್ ಸಬ್ಜೆಕ್ಟ್ ಆ್ಯಕ್ಷನ್ ಆಫ್ ಆಲ್ವೇಸ್ V1 ಫಾರ್ಮ್. ಆನ್ಸರ್ ಏನಾಗುತ್ತೆ? ಡಿಡ್ ಬರೆದ ಮೇಲೆ ರಾಕೇಶ್ ಬರೆದ ಮೇಲೆ ವೆಂಟಿಗೆ V1 ಏನು? ಗೋ V1, ಗೋಸ್ V1 ಪ್ಲಸಸ್ ವೆಂಟ್ V2 ನೋಡಿ. ಆಲ್ವೇಸ್ V1 ಗೋ. ನೀವೇನಾದರೂ ಡಿಡ್ ರಾಕೇಶ್ ವೆಂಟ್ ಅಂದರೆ 0, ಇಲ್ಲಿ V1 ಬರಬೇಕು. V1 ಮನಸ್ಸಲ್ಲಿ ಇಟ್ಕೊಳ್ಳಿ. ಆಲ್ವೇಸ್ V1. ಡಿಡ್ ರಾಕೇಶ್ ಗೋ ಟು ಮುಂಬೈ ಕ್ವಶನ್ ಮಾರ್ಕ್. ಅರ್ಥ ಆಗ್ತಾ ಇದೆಯಾ? ಮತ್ತೊಮ್ಮೆ ಇದೆಲ್ಲ ನೋಡಿ. ಏನೇನು ಡೌಟ್ಸ್ ಇದ್ದರೆ ನಾನು ವಾಟ್ಸ್ಯಾಪ್ ಮಾಡಿ ಅಥವಾ ಕಾಲ್ ಮಾಡಿ. ನನ್ನ ನಂಬರ್ ನಿಮ್ಗೆಲ್ಲರಿಗೂ ಗೊತ್ತಿದೆ, 7353924362. ಎಲ್ಲರಿಗೂ ಒಳ್ಳೆಯದಾಗಲಿ. ಚೆನ್ನಾಗಿ ಓದ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿ, ರಿವೈಂಡ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಅರ್ಥ ಆಗದೆ ಇದ್ದರೆ ನಿಮ್ಮ ಟೀಚರ್ಸ್ನ ಕೇಳಿ ಅರ್ಥ ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.